ಶ್ರೀಗುರುಭ್ಯೋ ನಮಃ ಹರಿಃ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತಿ ದುನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೀಂ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಭಗವಂತನನ್ನು ಧ್ಯಾನ ಮಾಡುವಂತಹ ಬಗೆ, ಭಗವಂತನನ್ನು ಯಾವ ತೆರನಾಗಿ ಚಿಂತನೆ ಮಾಡಬೇಕು ಎಂಬುದನ್ನು ದಾಸರು ನಮಗೆ ಆ ವಾರಿಜ ಭವಾಂಡವೆ ಸುಮಂಟಪ ಮೇರುಗಿರಿ ಸಿಂಹಾಸನ ಹೀಗೆ ಭಗವಂತನನ್ನು ಚಿಂತನೆ ಮಾಡುವಂತಹ ವಿಚಾರಗಳನ್ನು ನಮ್ಮ ಎದುರುಗಡೆಗೆ ಅದನ್ನು ತಿಳಿಸಿಕೊಟ್ಟರು. ಅದಾದ ಮೇಲೆ ಬೇರೆ ಬೇರೆ ವರ್ಣಗಳಲ್ಲಿ ದೇವತೆಗಳಲ್ಲಿ ಭಗವಂತನ ರೂಪದ ಚಿಂತನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಕ್ಕೆ ಆ ವಾಸುದೇವಾದಿ ರೂಪಗಳು, ವಾಸುದೇವ, ಪ್ರದ್ಯುಮ್ನ, ಸಂಘರ್ಷಣ, ನಾರಾಯಣ, ಅನಿರುದ್ಧ, ಹೀಗೆ ಆ ಭಗವಂತನ ಚತುರ್ರೂಪಗಳನ್ನು ತಿಳಿಸ್ತಾರೆ. ಭೂಸುರರೊಳಗಿಪ್ಪ ಅಬ್ಜಭವನುಳು ವಾಸುದೇವನು ವಾಯು ಖಗಪ ಸದಾ ಶಿವ ಅಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯಭೀಷ ಕಾಮಮರಾಸ್ಯ ವರುಣಾದಿ ಸುರರು ಕ್ಷತ್ರಿಯರುಳಿಪ್ಪರು ವಾಸವಾಗಿಹ ಸಂಘರ್ಷಣನ ನೋಡಿ ಮೋದಿಪರು. ಭಗವಂತನನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಯಾವ ಯಾವ ವರ್ಣಗಳಲ್ಲಿ, ಏನು 4 ವರ್ಣಗಳನ್ನು ಭಗವಂತನ ಈ ಸೃಷ್ಟಿಯಲ್ಲಿ ನಾವು ತಿಳ್ಕೊಳ್ಬೋದು. ಅದರಲ್ಲಿ ರೂಪ ಆ ವರ್ಣಗಳ ವಿಚಾರವನ್ನು ಹೇಳ್ತಾರೆ. ಬ್ರಹ್ಮ ಜಾತಿಯಲ್ಲಿ ವಾಸುದೇವನು, ಇನ್ನು ವಾಯು, ಗರುಡ, ಶಿವ, ಶೇಷ, ಇಂದ್ರ, ವಿವಸ್ವಾನ್ ನಾಮಕನಾಗಿರತಕ್ಕಂತಹ ಸೂರ್ಯ, ನಕ್ಷತ್ರೇಶನಾಗಿರತಕ್ಕಂತಹ ಚಂದ್ರ, ಕಾಮ, ಅಗ್ನಿ, ವರುಣ, ಈ ಮೊದಲಾದಂತಹ ದೇವತೆಗಳು ಕ್ಷತ್ರಿಯರಲ್ಲಿ, ಕ್ಷತ್ರಿಯ ವರ್ಣದಲ್ಲಿ ಇಷ್ಟು ಮಂದಿ ದೇವತೆಗಳು. ಬ್ರಹ್ಮದೇವರಲ್ಲಿ ಭಗವಂತ ವಾಸುದೇವ ನಾಮಕನಾಗಿ ಅಲ್ಲಿರ್ತಾನೆ. ಅದಾದ ಮೇಲೆ ಸಂಘರ್ಷಣ ರೂಪವಾಗಿರ್ತಕ್ಕಂತಹ ಹರಿ ಭಗವಂತನನ್ನು ಕೂಡ ರೂಪ ಇರುವಂತಹದ್ದು ಎಂಬುದಾಗಿ ನಮಗೆ ಭಗವಂತನ 4 ರೂಪಗಳ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣಾದಿ ವರ್ಣದ ಬ್ರಹ್ಮಾದಿ ದೇವತೆಗಳು, ಇನ್ನು ಬ್ರಹ್ಮದೇವರು ಮುಖ್ಯವಾಗಿರತಕ್ಕಂತಹ ಅಭಿಮಾನಿ ದೇವತೆ, ಇನ್ನು ಅವರಲ್ಲಿ ಭಗವಂತನ ವಾಸುದೇವ ರೂಪವಾದ ಸನ್ನಿಧಾನ, ಇನ್ನು ಕ್ಷತ್ರಿಯರಲ್ಲಿ ವಾಯು ಮೊದಲಾದಂತಹ ದೇವತೆಗಳು, ಭಗವಂತನ ಸಂಘರ್ಷಣ ರೂಪದ ಸನ್ನಿಧಾನ. ಅದಾದ ಮೇಲೆ ಜ್ಞಾನ ಕಾರ್ಯ, ಒಂದೊಂದು ವರ್ಣಗಳು ಒಂದೊಂದು ವ್ಯವಸ್ಥೆಯನ್ನು ನಮಗೆ ತೋರಿಸಿಕೊಡುವಂತಹದ್ದು. ಅದರಲ್ಲಿ ಮೊದಲನೆಯದ್ದು ಜ್ಞಾನ ಕಾರ್ಯ, ಕ್ಷತ್ರಿಯ ಅದು ರಕ್ಷಣಾ ಕಾರ್ಯ,
ಇನ್ನು ಗೋರಕ್ಷಣಾದಿ ಕಾರ್ಯ, ಇನ್ನು ಭಗವಂತನನ್ನು ಸೇವೆ ಮಾಡುವಂತಹದ್ದು. ಹೀಗೆ 4 ವರ್ಣಗಳು, ಅದರಲ್ಲಿ 4 ರೂಪಗಳ ವಿವರಣೆಯನ್ನು ನಮ್ಮ ಮುಂದೆ ದಾಸರು ತೆರೆದಿಡ್ತಾ ಇದ್ದಾರೆ. ಹೀಗೆ ನಾವು ಭಗವಂತನನ್ನು, ಅಲ್ಲಿ ರೂಪಗಳನ್ನು, ಅವನ ಬೇರೆ ಬೇರೆ ರೀತಿಯಾದ ಅವನ ಚರ್ಯಗಳನ್ನು ನಾವು ಅದನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮೀನಕೇತನಯ ತನಯ ಪ್ರಾಣಾಪಾನ ವ್ಯಾನೋದಾನ ಮುಖ್ಯ ಹೀಗೆ ಭಗವಂತನ ಈ ಪ್ರಾಣದೇವರ ರೂಪದ ವಿವರಣೆಯನ್ನು ನಮ್ಮ ಮುಂದಿನ ಪದ್ಯಗಳಲ್ಲಿ ತೆರೆದಿಡುತ್ತಾರೆ. ಭಗವಂತನ ಪ್ರಾಣದೇವರ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 5 ರೂಪಗಳು, ಇದು ಯಾವ ರೀತಿಯಾಗಿ ನಾವು ಇದನ್ನು ಯೋಚನೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ತಿಳ್ಕೊಳ್ಳಬೇಕು ಅಂತ ಕೇಳಿದ್ರೆ, ಪ್ರದ್ಯುಮ್ನ ಪುತ್ರನಾಗಿರತಕ್ಕಂತಹ ಅನಿರುದ್ಧ ಪ್ರಾಣ, ಅಪಾನ, ವ್ಯಾನ, ಉದಾನ, ಅದಾದ ಮೇಲೆ 41, 49 ಮರುದ್ಗಣ, 11 ರುದ್ರ, ಇನ್ನು 8 ವಸುಗಳು, ಇನ್ನು ಗಣಪತಿ, ವಿಶ್ವಕ್ಸೇನ, ಗರುಡ, ಇವಿಷ್ಟು ಮಂದಿ ವ್ಯವಸ್ಥೆಯ ಈ ದೇವತೆಗಳನ್ನು ವೈಶ್ಯ ಜಾತಿಯಲ್ಲಿ, ಅದರಲ್ಲಿ ವರ್ಣದಲ್ಲಿ ಅದನ್ನು ಧ್ಯಾನ ಮಾಡಬೇಕು. ಅದಾದ ಮೇಲೆ ಮುಖ್ಯವಾಗಿರತಕ್ಕಂತಹ ಭಗವಂತನ ರೂಪ ಯಾವುದು ಅಂತಂದರೆ ಅದು ಪ್ರದ್ಯುಮ್ನ ರೂಪ. ಹೀಗೆ ಈಗ 3 ವ್ಯವಸ್ಥೆಗಳನ್ನು, 3 ವರ್ಣಗಳ ವಿಚಾರವನ್ನು ಹೇಳಿದರು. ಬ್ರಹ್ಮಾದಿ ದೇವತೆಗಳು, ಅದಾದ ಮೇಲೆ ಕ್ಷತ್ರಿಯರಲ್ಲಿ ಆಗುವಾಗ ವಾಯು, ಅದರಲ್ಲಿ ಸಂಕರ್ಷಣ ರೂಪಿಯಾಗಿರತಕ್ಕಂತಹ ಭಗವಂತನ ಚಿಂತನೆ, ಇನ್ನು ಯಾರ ಕಾರ್ಯ ಏನು ಅಂತ ಕೇಳಿದರೆ ಜ್ಞಾನ ಕಾರ್ಯ, ರಕ್ಷಣಾ ಕಾರ್ಯ, ಗೋರಕ್ಷಣೆ, ಅದೇ ರೀತಿಯಾಗಿ ಪರಿಚರ್ಯ, ಸೇವೆ, ಇದನ್ನು ಹೀಗೆ ನಮಗೆ 4 ವಿಭಾಗವನ್ನಾಗಿ ತೆರೆದಿಡುತ್ತಾರೆ. ಅದರಲ್ಲಿ ಈಗ ವೈಶ್ಯದ ಅಲ್ಲಿರತಕ್ಕಂತಹ ಭಗವದ್ ರೂಪದ ವಿಚಾರವನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ. ಪ್ರದ್ಯುಮ್ನ ಪುತ್ರನಾಗಿರತಕ್ಕಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 49 ಮರುದ್ಗಣಗಳು, ಅದಾದ ಮೇಲೆ ರುದ್ರಗಣಗಳು, 8 ವಸುಗಳು, ಇನ್ನು ಗಣಪತಿ, ವಿಶ್ವಕ್ಸೇನ, ಹೀಗೆ ಇವರು ಇಷ್ಟು ಮಂದಿಯೂ ಕೂಡ ವೈಶ್ಯವರ್ಣದಲ್ಲಿ. ಅದಾದ ಮೇಲೆ ಮುಖ್ಯವಾದಂತಹ ಭಗವಂತನ ರೂಪ ಯಾವುದು ಅಂತಂದರೆ ಅದು ಪ್ರದ್ಯುಮ್ನ ರೂಪ ಎಂಬುದಾಗಿ ಹೇಳ್ತಾರೆ. ಇನ್ನು ಮೀನಕೇತನ ಅಂತ ಹೇಳಿದರೆ ಅಲ್ಲಿ ಪ್ರದ್ಯುಮ್ನೋ ಮೀನಕೇತನ ಅಂತ ಅಮರಕೋಶದಲ್ಲಿ ಅಮರಸಿಂಹಕಾರನು ಹೇಳ್ತಾನೆ. ಆ ಮಕರ ಮೊಸಳೆಯ ಧ್ವಜವನ್ನಾಗಿ ಉಳ್ಳವನು ಅಂತ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಅದಾದ ಮೇಲೆ ಇನ್ನು ಯಮ, ಅಶ್ವಿನಿ ದೇವತೆಗಳು, ಅದಾದ ಮೇಲೆ ಮುಖ್ಯವಾಗಿರತಕ್ಕಂಥ ಅನಿರುದ್ಧ ರೂಪ, ಇದರ ವಿವರಣೆಯನ್ನು ಈ ಶೂದ್ರ ಜಾತಿಯ ವ್ಯವಸ್ಥೆಯಲ್ಲಿ ಹೇಳ್ತಾರೆ. ನಿರುತಿಹರು, ನ್ಯಾಸತ್ಯದಸ್ಸರರು, ನಿರುತಿಯು ಯಮಧರ್ಮ, ಯಮಕಿಂಕರರು, ಮೇದಿನಿ, ಕಾಲ ಮೃತ್ಯು, ಶನೈಶ್ಚರಾದಿಗಳು, ಕರೆಸಿಕೊಂಬರು, ಶೂದ್ರರೊಳಗೊಬ್ಬ ಅವರ ದೂರ ನಿರುದ್ಧ ಎಂದರಿತು ಮನ್ನಿಪುದು. ಭಗವಂತನ ರೂಪ ಅಶ್ವಿನಿ ದೇವತೆಗಳಾಗಿರ್ತಾರೆ. ಅದರಲ್ಲಿ ನಿರುತಿ, ಯಮಕಿಂಕರರು, ಭೂಮಿ, ಕಾಲ, ಇದರ ಅಭಿಮಾನಿ ದೇವತೆ, ಮೃತ್ಯುದೇವತೆ, ಶನೈಶ್ಚರ, ಇವರು ಇಷ್ಟು ಮಂದಿಯೂ ಕೂಡ ಆ ವರ್ಣದಲ್ಲಿ ಇರ್ತಾರೆ. ಅದಾದ ಮೇಲೆ ಭಗವಂತನ ಅನಿರುದ್ಧ ರೂಪ ಅದು ಇರುವಂತಹದ್ದು ಸದಾ ಕಾಲದಲ್ಲೂ ಕೂಡ ಇರ್ತದೆ. ಇನ್ನು ನಾಸತ್ಯದಸ್ಸರರು ಅವರು ಇರ್ತಾರೆ. ಅದಾದ ಮೇಲೆ ಈ ಮುಖ್ಯವಾಗಿರತಕ್ಕಂತಹ ಭಗವಂತನ ರೂಪ ಅದು ಅನಿರುದ್ಧ ಅಂತ.
ಈ ಅನಿರುದ್ಧ ರೂಪದಲ್ಲಿ ಭಗವಂತ ಸದಾ ಕಾಲದಲ್ಲೂ ಕೂಡ ಆ ವರ್ಣದಲ್ಲಿ ತಾನು ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಇದಾದ ಮೇಲೆ ಭಗವಂತನ 4 ವರ್ಣಗಳಲ್ಲಿ ಭಗವಂತನ ಚಿಂತನೆಯನ್ನು, ಭಗವಂತನ ಆ ರೂಪಗಳ ಚಿಂತನೆ ಯಾಕೆ ಅಂತ ಕೇಳಿದರೆ, ನಮ್ಮ ಏನು ಕ್ರಿಯೆಗಳಿದ್ರೂ ಕೂಡ ಆ ಭಗವಂತನ ಒಂದು ವ್ಯವಸ್ಥೆಯನ್ನು ಬಿಟ್ಟು ಅದಕ್ಕಿಂತ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಇಲ್ಲವೇ ಇಲ್ಲ. ಏನಾದರೂ ಕೂಡ ಈ ದೇಹದಲ್ಲಿ ಕ್ರಿಯಾದಿಗಳು ಉಂಟು ಅಂತಾದರೆ ಅದು ಕೇವಲ ಭಗವಂತನ ಒಂದು ಚಿಂತನೆಯಲ್ಲಿ ಮಾತ್ರ. ಭಗವಂತನ ನೀವು ಯಾವ ರೂಪವನ್ನು ಬೇಕಾದರೂ ಇಟ್ಟುಕೊಳ್ಳಿ. ನಾವು ಏನು ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳುವಂತಹದ್ದು. ಭಗವಂತನ ಯಾವ ರೂಪಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇತ್ಯಾದಿ ಎಲ್ಲ ರೂಪಗಳು ಕೂಡ ಭಗವಂತನದ್ದೇ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಈ ನಿಯಮದ ಪ್ರಕಾರ, ಈ ಶ್ರುತಿಯ ಪ್ರಕಾರ ಭಗವಂತನ ಎಲ್ಲ ರೂಪಗಳು ಕೂಡ ಅದು ಪೂರ್ಣವೇ. ಅದರಲ್ಲಿ ಈ 4 ವರ್ಣಗಳಲ್ಲಿ ಭಗವಂತ ಯಾವ ಥರನಾಗಿ ವ್ಯಾಪಾರಾದಿಗಳನ್ನು ಮಾಡ್ತಾನೆ ಅಂತ ಕೇಳಿದರೆ, ವೀತ ಭಯ ನಾರಾಯಣ ಚತುಷ್ಪಾತ್ ತಾನೆಂದೆನಿಸಿ ತತ್ತತ್ ಜಾತಿ ಧರ್ಮ ಸುಕರ್ಮಗಳ ಮಾಡಿಸುವ ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದಲ್ಲರಿಗೆ ಸಂಪ್ರೀತಿಯಲಿ ಧರ್ಮಾರ್ಥ ಕಾಮಾದಿಗಳ ಕುಡುತಿಹನು. ಭಗವಂತ ಧರ್ಮ ಅರ್ಥ ಕಾಮಾದಿಗಳನ್ನು ನೀಡ್ತಾನೆ ಅವರವರ ಯೋಗ್ಯತಾನುಸಾರವಾಗಿ. ಅಂತಹ ಭಗವಂತ ವೀತ ಭಯ ಸಹಸ್ರನಾಮದಲ್ಲಿ ಬರತಕ್ಕಂತಹ ವೀತಭಯ ಅಂತ ಶಬ್ದವನ್ನು ಹೇಳ್ತಾರೆ. ಪುಣ್ಯಶ್ರವಣ ಕೀರ್ತನ ಅಂತ. ಅದರಲ್ಲಿ ವೀತಭಯ, ಯಾರ ಭಯ ವಿಗತ, ಯಾರಿಂದ ಭಯ ವೀತ ಅದು ದೂರ ಹೋಗಿದೆಯೋ ಅದನ್ನು ವೀತಭಯ ಅಂತ ಕರೆದದ್ದು. ಅದಕ್ಕೆ ಹೇಳ್ತಾರೆ ವೀತಭಯ. ಭಗವಂತ ನಿರ್ಭಯ. ಭಗವಂತನಿಗೆ ಯಾರಿಂದಲೂ ಕೂಡ ಭಯ ಎಂಬುದಿಲ್ಲ. ಭಗವಂತನ ಭಯದಿಂದಾಗಿ ಇತರ ಎಲ್ಲ ವ್ಯವಸ್ಥೆಗಳು ಕೂಡ ಅದು ನಡೆಯುವಂತಹದ್ದು. ಅಂತಹ ಭಗವಂತನಿಗೆ ವೀತಭಯ, ನಿರ್ಭಯನಾಗಿರತಕ್ಕಂತಹ ಭಗವಂತ ಚತುಷ್ಪಾತ್, ಯಾವುದರಲ್ಲಿ ತಾನು ಆ 4 ರೂಪಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ ಹೀಗೆ 4 ರೂಪಗಳಲ್ಲಿ ತಾನಿರ್ತಾನೆ. ಅದಾದ ಮೇಲೆ ಅವನು ತತ್ತಜ್ಜಾತಿ ತತ್ತದ್ಧರ್ಮ ಈ ರೀತಿಯಾಗಿ ಅದರಲ್ಲಿ ಪ್ರವೇಶವನ್ನು ಮಾಡಿ ತಾನು ವಿಶೇಷವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಭಗವಂತ ಎಲ್ಲದರ ಒಳಗೆ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಭಗವಂತ ಈ ವ್ಯವಸ್ಥೆ ಅಂತಲ್ಲ, ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಭಗವಂತ ತಾನು ಪ್ರವೇಶವನ್ನು ಮಾಡಿ ತಾನಿರ್ತಾನೆ. ಚೇತನರ ಒಳ ಹೊರಗೆ ಇದ್ದುಕೊಂಡು ಓತಪ್ರೋತನಾಗಿ, ಅಷ್ಟು ಮಾತ್ರವಲ್ಲದೆ ಭಗವಂತ ಓತಪ್ರೋತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದುಕೊಂಡು ಏನು ಮಾಡ್ತಾನೆ, ಅವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಧರ್ಮ ಅರ್ಥ ಕಾಮ ಇದನ್ನು ನೀಡ್ತಾನೆ. ಮೋಕ್ಷವನ್ನು ಕೊಡ್ತಾನೆ. ಆದರೆ ಮೋಕ್ಷ ಎಲ್ಲರಿಗೂ ಕೂಡ ಸಿಗುವಂತಹದ್ದಲ್ಲ. ಧರ್ಮಾರ್ಥ ಕಾಮಾದಿಗಳು ಕೆಲವು ಸಂದರ್ಭದಲ್ಲಿ ಇತರ ವ್ಯವಸ್ಥೆಯಲ್ಲಿ, ಅಂದರೆ ಯಾವುದೋ ದೈತ್ಯರಿಗೋ ಅಥವಾ ಇನ್ನಿತರ ಯಾವುದೋ ಒಂದು ಈ ಧರ್ಮಕ್ಕಿಂತ ಹೊರಗಿನ ವ್ಯವಸ್ಥೆಯಲ್ಲಿಯೂ ಕೂಡ ಇದ್ದದಿದೆ. ಆದರೆ ಭಗವಂತ ಮಾತ್ರ ಹೇಗೆ ಅಂತಂದರೆ, ತಾನು ಎಲ್ಲ ಗುಣ ಧರ್ಮ ಜಾತಿಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಅವರಿಂದಾಗಿ ಆಯಾಯ ಕರ್ಮಗಳನ್ನು ಮಾಡಿಸಿ ಅವರನ್ನು ಅನುಗ್ರಹ ಮಾಡುವಂತಹದ್ದು ಭಗವಂತನ ಆ ಗುಣವೇ ಅಂತಹದ್ದು.
ಭಗವಂತನ ಅನುಗ್ರಹ ಹೇಗೆ ಅಂತ ಕೇಳಿದರೆ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡುವಂತಹದ್ದು. ಅವರಿವರು ಅಂತಲ್ಲ, ಭಗವಂತ ಯಾರನ್ನ ಅನುಗ್ರಹ ಮಾಡಬೇಕು ಅಂತಿದೆಯೋ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ತಾನೇ ಹೇಳಿದ್ದಲ್ವ, ತದೇತತೆ ಚತುಷ್ಪಾತ್ ಬ್ರಹ್ಮ ಗಾಯತ್ರಿ ನಾಮತೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತ ಕೋನ ಆತ್ಮ ಕಿಂ ಬ್ರಹ್ಮ ಯಮ ಅಯಮಾತ್ಮ ಚತುಷ್ಪಾತ್. ಭಗವಂತನನ್ನ ಚತುಷ್ಪಾತ್ ಅಂತ ಕರೆದಿದ್ದಾರೆ. ಅದಾದ ಮೇಲೆ ಭಗವಂತನನ್ನ ಸಹಸ್ರನಾಮ ಕರೆದಿರತಕ್ಕಂತಹ ಹೆಸರೇನು ಅಂತ ಕೇಳಿದ್ರೆ ವಿದ್ವತ್ತಮ ವೀತಭಯ. ಭಗವಂತ ವಿದ್ವತ್ತಮೋ ವೀತಭಯ ಪುಣ್ಯ ಶ್ರವಣ ಕೀರ್ತನ ಅಂತ ಭಗವಂತನನ್ನ ಸಹಸ್ರನಾಮ ಕೊಂಡಾಡಿದ್ದು. ವೀತಭಯ, ಭಗವಂತನಿಗೆ ಎತ್ರ ಕುತ್ರಾಪಿ ಭಯ ಎಂಬುದಿಲ್ಲ, ಅಥವಾ ಎತ್ರ ಕುತ್ರಾಪಿ ಯಾವುದರಿಂದಲೂ ಕೂಡ ಭಗವಂತನಿಗೆ ಭಯದ ಸಂಬಂಧವೇ ಇಲ್ಲ. ಈ ರೀತಿಯಾಗಿ ಅವನು ಇರುವಂತಹದ್ದು. ಅದಕ್ಕೋಸ್ಕರ ವೀತಭಯ ಅಂತವರನ್ನ ಉಪನಿಷತ್ತುಗಳು ಎಲ್ಲ ಕಡೆಗಳಲ್ಲೂ ಕೂಡ ಕೊಂಡಾಡಿರತಕ್ಕಂತಹದ್ದು. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲರೊಳಗಿದ್ದುಕೊಂಡು ತಾನು ಅವರಿಂದ ಕರ್ಮಗಳನ್ನು ಮಾಡಿಸ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡುವುದು ಬೇರೆ ಅಲ್ಲ, ಕರ್ಮಗಳನ್ನು ಮಾಡ್ತಾನೆ, ಕರ್ಮಗಳನ್ನು ಮಾಡಿಸ್ತಾನೆ. ಯಾಕೆ ಅಂತಂದರೆ ನಮಗೆ ಕೆಲವು ಸಂದರ್ಭದಲ್ಲಿ ಅಹಂಕಾರ ಬರ್ತದೆ. ಏನು ಅಂತ ಕೇಳಿದ್ರೆ ಎಲ್ಲ ಕರ್ಮಕ್ಕೂ ಕೂಡ ನಾನೇ ಎಂಬ ಒಂದು ಅಹಂಕಾರ ಬರ್ತದೆ. ಅದಕ್ಕೆ ಈ ಅಹಂಕಾರ ಖಂಡನೆಯನ್ನು ಮಾಡುವುದಕ್ಕೋಸ್ಕರವಾಗಿ ದಾಸರುಗಳು ಅದೇ ರೀತಿಯಾಗಿ ಎಲ್ಲ ಉಪನಿಷತ್ತುಗಳಲ್ಲಾಗಲಿ ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಭಗವಂತ ಎಲ್ಲರೊಳಗಿದ್ದುಕೊಂಡು ತಾನು ಮಾಡಿಸ್ತಾನೆ. ಎಲ್ಲ ಕರ್ಮಾದಿಗಳಿಗೂ ಕೂಡ ಭಗವಂತ ಮುಖ್ಯ ಪ್ರೇರಕ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರೇ ಅಂತ ಮಯಿ ಸ್ಥಿತ ಮದಂಗೇಶು. ಭಗವಂತ ನನ್ನಲ್ಲಿದ್ದುಕೊಂಡು, ಅಷ್ಟು ಮಾತ್ರವಲ್ಲದೆ ನನ್ನ ಅಂಗಾದಿಗಳಲ್ಲಿದ್ದುಕೊಂಡು ಭಗವಂತ ಆಯಾಯ ಚೇಷ್ಟಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಸ್ವತಂತ್ರೋ ವ್ಯಾಪ್ತವಾನ್ ಹರಿ. ಭಗವಂತ ಮಾತ್ರ ಸ್ವತಂತ್ರ. ನಾವು ಸ್ವತಂತ್ರ ಅಂತ ಹೇಳಿ ಉದ್ದಾಡ್ತೇವೆ. ಸ್ವಾತಂತ್ರ್ಯ ಯಾರಲ್ಲಿದೆ ಕೇಳಿದ್ರೆ ಯಾರಲ್ಲಿಯೂ ಇಲ್ಲ. ಕೇವಲ ಭಗವಂತನಲ್ಲಿ ಮಾತ್ರ ಇರುವಂತಹದ್ದು ಸ್ವಾತಂತ್ರ್ಯ. ಇನ್ನಿತರ ರಹಿತವಾಗಿ ಭಗವಂತನಲ್ಲಿ ಇರುವಂತಹದ್ದು ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನ ಅರಿತುಕೊಂಡು ಭಗವಂತನನ್ನ ನಾವು ತಿಳ್ಕೊಳ್ಬೇಕು, ಭಗವಂತನನ್ನ ಚಿಂತನೆ ಮಾಡಬೇಕು ಎಂಬುದಾಗಿ ನಮಗೆ ಉಪನಿಷತ್ತುಕಾರರು ದಾಸರು ಎಚ್ಚರಿಸ್ತಾರೆ. ಅರವಿದೂರ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ಅರ ಶಬ್ದಕ್ಕೆ ದೋಷ ಅಂತ ಅರ್ಥ. ಭಗವಂತ ಅರ, ವಿದೂರ. ಭಗವಂತನಿಂದ ದೋಷಗಳು ದೂರಕ್ಕೆ ಓಡಿವೆ. ಯಾರ ಹತ್ತಿರ ದೋಷಕ್ಕೆ ದೋಷದ ಸಂಸರ್ಗ, ದೋಷದ ಸಂಪರ್ಕ ಇಲ್ಲವೇ ಇಲ್ವೋ ಅವನು ದೋಷ ದೂರ. ಆದ್ದರಿಂದ ಭಗವಂತನನ್ನು ನಾವು ಅರವಿದೂರ, ದೋಷ ದೂರ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತ ಆಯಾಯ ಧರ್ಮಗಳನ್ನು, ಆಯಾಯ ಧರ್ಮ ಅರ್ಥ ಕಾಮ, ನಾವು ಸಂಕಲ್ಪವನ್ನು ಮಾಡುವಾಗ ಹೇಳ್ತೇವಲ್ವ, ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ. ಭಗವಂತನಲ್ಲಿ ನಾವು ಕೇಳುವಂತಹದ್ದು, ಆರಂಭದಲ್ಲಿ ಕೇಳುವಂತಹದ್ದು ಯಾವುದು ಅಂತ ಕೇಳಿದ್ರೆ ಧರ್ಮ ಅರ್ಥ ಕಾಮ. ತತ್ರ ಏನು ಬೇಕು ನಮಗೆ? ಮುಖ್ಯವಾಗಿ ಬೇಕಾದ್ದು ಅದರಲ್ಲಿ ಮೋಕ್ಷ. ಅಂತಹ ಮೋಕ್ಷದ ಒಂದು ಪ್ರಯತ್ನವನ್ನು ನಾವು ಮಾಡುವಲ್ಲಿ ಭಗವಂತನಲ್ಲಿ ಅದನ್ನು ಕೇಳಬೇಕು ಎಂಬುದಾಗಿ ಈಗ ನಮಗೆ ದಾಸರು ಅದರ ಚಿಂತನೆಯನ್ನು ನಮಗೆ ನೀಡುತ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ದಾಸರು, ಧನದ ವಿಧಾತ ವಿಗತಾಭ್ಯಧಿಕ ಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತ್ರಿಕಗುಬ್ಧಾಮ
ಶುಭನಾಮ ಮಧುಮಥನ ಭೃಗುರಾಮ ಘೋಟಕವದನ ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ. ಭಗವಂತ ಸರ್ವ ಪದಾರ್ಥ ಏನು ಭಗವಂತನ ವ್ಯಾಪ್ತಿ ಎಷ್ಟಿದೆ ಅಂತ ಕೇಳಿದರೆ ಅದು ಅಷ್ಟಿಷ್ಟಲ್ಲ, ಸರ್ವತ್ರ ವ್ಯಾಪ್ತನಾದಂಥವನು ಭಗವಂತ. ಅಂತಹ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ವ್ಯಾಪ್ತಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಭಗವಂತ ನಿಧನ ಧನದ ನಿಧನ. ಏನು ನಿಧನ ಅಂತ ಹೇಳಿದ್ರೆ ಭಗವಂತ ಎಲ್ಲದಕ್ಕೂ ಕೂಡ ಕಾರಣ, ತನ್ನೊಳಗೆ ಎಲ್ಲವನ್ನೂ ಕೂಡ ತನ್ನಲ್ಲೇ ಇಟ್ಟುಕೊಂಡಿದ್ದಾನೆ. ಯಾವುದು ಭಗವಂತ ಉಪನಿಷತ್ ನಮಗೆ ಸಹಸ್ರನಾಮದಲ್ಲಿ ಬರ್ತದಲ್ಲ, ಯಾವುದು ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ. ಭಗವಂತನಿಗೆ ಹೆಸರು ಅನಾದಿ ನಿಧನ. ಭಗವಂತ ಆದಿ, ಭಗವಂತನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅನಾದಿ ನಿಧನ, ಆದಿ ಅಂತ್ಯರಹಿತನಾಗಿರತಕ್ಕಂಥವನು. ಮತ್ತೆ ಎಲ್ಲವನ್ನೂ ಕೂಡ ಸಂಹಾರವನ್ನ ಮಾಡಿ ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಂಡು ತಸ್ಯೋದರಸ್ಥ ಜಗದ ಸದಮಂದ ಸಾಂದ್ರ ಸ್ವಾನಂದ ದುಷ್ಟ ವಪುಶೋಭ್ಯ ರಮಾರಮಸ್ಯ ಭೂತ್ಯೈ ನಿಜಾಶಯನಸ್ಯ ನೃತ್ಯರೇತು ಅಂತ ಭಗವಂತನಿಗೆ ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತನ ಗುಣವನ್ನ ಕೊಂಡಾಡುವಾಗ ಹೇಳ್ತಾರೆ. ತಸ್ಯೋದರಸ್ಥ ಜಗತಃ ಅಂತ ಇಡೀ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಾಪಾಡತಕ್ಕಂಥವನು. ಅಂತಹ ಭಗವಂತ ನಿಧನ ಧನ, ಭಗವಂತ ಧನ ಸರ್ವಧಾರಕ, ಎಲ್ಲದಕ್ಕೂ ಕೂಡ ತಾನು ಧಾರಕ. ಇನ್ನು ಅದಾದ ಮೇಲೆ ವಿಧಾತ, ಭಗವಂತ ಧಾತೃ ವಿಧಾತ, ತಾನು ಬ್ರಹ್ಮಾದಿಗಳನ್ನು ಧಾರಣೆ ಮಾಡ್ತಾನೆ. ದೇವತೆಗಳನ್ನು ಅಂತ ಹೇಳಿದ್ರೆ ವಿಪಕ್ಷಿ ಪರಮಾತ್ಮನು ಅಂತ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ, ಗರುಡ ಅಂತ ಅರ್ಥ. ಅಂತಹ ಗರುಡನಿಗೂ ಧಾರಕನಾಗಿರತಕ್ಕಂಥವನು, ಗರುಡ ದೇವತೆಗಳನ್ನು ಧಾರಣೆ ಮಾಡಿರತಕ್ಕಂಥವನು ವಿಧಾತ. ಅದಾದ ಮೇಲೆ ವಿಗತ ಅಭ್ಯಧಿಕ ಸಮ, ತನಗೆ ಅಭ್ಯಧಿಕನೂ ಇಲ್ಲ, ಅಧಿಕ ಸಮ, ಭಗವಂತನಿಗೆ ಅಧಿಕನಾದವನೂ ಇಲ್ಲ, ಭಗವಂತನಿಗೆ ಸಮನಾದವನೂ ಇಲ್ಲ, ಭಗವಂತನಿಗೆ ಸಮಾಧಿಕರಹಿತ, ಸಮ ಅಧಿಕರಹಿತ, ತನಗೆ ಸಮ ಅದು ಇಲ್ಲ. ಸಮನಾಗಿರತಕ್ಕಂಥವ್ರು ಯಾರಾದರೂ ಇದ್ದಾರಾ ಕೇಳಿದ್ರೆ ಅಭ್ಯಧಿಕ ಸಮವರ್ತಿ ಸಾಮಗ, ಭಗವಂತ ಸಾಮಗ. ಯಾಕೆ ಸಾಮಗ? ಭಗವಂತ ಸಾಮವೇದ ಪ್ರತಿಪಾದ್ಯವಾದಂತಹ ಲಕ್ಷ್ಮೀದೇವಿ, ಅದೇ ರೀತಿಯಾಗಿ ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಇಡೀ ಸರ್ವತ್ರ ರಮಾ ಸಮೇತ, ಭಗವಂತನ ಜೊತೆಗೆ ರಮಾದೇವಿಯ ಸಮ. ಎತ್ರ ಗೊತ್ರಾಪಿ ರಮಾದೇವಿಯನ್ನ ಬಿಟ್ಟು ಭಗವಂತ ನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ರಮಾದೇವಿ ಸಹಿತನಾಗಿರತಕ್ಕಂಥವನು. ಅಂತಹ ಸಾಮಗ ದೇವಗುಣ ತ್ರಿದಶಗಳ ಸಂಪೂಜ್ಯ, ದೇವತೆಗಳು 3 ದಶೆಯುಳ್ಳವರು, ಅವರಿಂದ ಪೂಜಿಸಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು. ತ್ರಿಕಗುಬ್ಧಾಮ, ಭಗವಂತ 3 ಧಾಮಗಳಲ್ಲಿದ್ದಾನೆ. ತ್ರೀಣಿ ಧಾಮಾನಿ ವಿಷ್ಣೋರ್ಲೋಕಾತ್ ಬಹಿರೇವದೇ, ಭಗವಂತನ 3 ಲೋಕಗಳು ಯಾವುದು ಅಂತ ಕೇಳಿದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ 3 ಲೋಕಗಳಲ್ಲಿ ಭಗವಂತ ತನ್ನ ವ್ಯಾಪ್ತಿಯ ತಾನಿರ್ತಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ತಾನು ವಿಶೇಷನಾಗಿರುವಂತಹದ್ದು. ಆದ್ದರಿಂದ ಭಗವಂತನಿಗೆ ತ್ರಿಕಗುಬ್ಧಾಮ, ಅವನಿಗೆ ಪವಿತ್ರಾಣ ಪವಿತ್ರಂ ಅಂತ ಹೇಳುವಾಗ ತ್ರಿಕಗುಬ್ಧಾಮ್ನೇ ಅಂತ ಒಂದು ಶಬ್ದ ಬರ್ತದೆ. ತ್ರಿಪ್ರಬೋಧಸ್ಥೆ ಕಗುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಭಗವಂತನಿಗೆ ತ್ರಿಕಗುಬ್ಧಾಮ ಯಾಕೆ ಹೆಸರು ಅಂತ ಕೇಳಿದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಇದರಲ್ಲಿ ಭಗವಂತ ತನ್ನ
ವ್ಯಾಪ್ತಿಯನ್ನು ಇಟ್ಟುಕೊಂಡವನು, ಇದರಲ್ಲಿ ತಾನು ಚೆನ್ನಾಗಿ ಇರತಕ್ಕಂಥವನು. ಅಂತಹ ಭಗವಂತ ತ್ರಿಕಗುಬ್ಧಾಮ ಶುಭನಾಮ. ಭಗವಂತನ ನಾಮಗಳು ಎಲ್ಲವೂ ಕೂಡ ಶುಭನಾಮಗಳೇ. ಮಧುಮಥನ ಭಗವಂತ, ಮಧುಸೂದನ, ಭಾರ್ಗವರಾಮ. ಅಷ್ಟೇ ಅಲ್ಲದೆ ಭೂತ ಅಂದರೆ ಹಯಗ್ರೀವ ರೂಪವನ್ನು ತಾಳಿ ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ಉದ್ಧಾರ ಮಾಡಿರತಕ್ಕಂತಹ ಭಗವಂತ. ಅಂತಹ ಹಯವದನ, ಅಂತಹ ರೂಪದಲ್ಲಿ ಸರ್ವ ಪದಾರ್ಥಗಳು ಇಡೀ ಜಗತ್ತಿನ ಅಂತರ್ಬಹಿಷ್ಯದ ಸರ್ವಂ ಅಂತ ಹೇಳಿದ ಹಾಗೇನೆ ಭಗವಂತ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನು ತುಂಬಿಕೊಂಡು, ಅಷ್ಟು ಮಾತ್ರವಲ್ಲದೆ ತ್ರಿದಶಗಣ ಸಂಪೂಜ್ಯ ದೇವತಾಗಣದಿಂದ ಕೂಡಿಕೊಂಡು ತುದಿ ಮೊದಲು ಸರ್ವತ್ರ ಈ ಪದಾರ್ಥಗಳು ಅಂತಲ್ಲ, ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಜಗತ್ತಿನ ಚರಾಚರ ಜಗತ್ತಿನಲ್ಲಿ ತಾನು ತುಂಬಿಕೊಂಡು ಇಡೀ ಜಗತ್ತನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಮ್ಮ ಮುಂದೆ ಅದರ ವಿಚಾರವನ್ನು, ಭಗವಂತನ ವ್ಯಾಪ್ತಿಯ ವಿಚಾರವನ್ನು, ಭಗವಂತ ಎಷ್ಟು ಸಾಮರ್ಥ್ಯವುಳ್ಳವನು ಎಂಬಂಥ ವಿಚಾರವನ್ನು ಇಲ್ಲಿ ತೆರೆದಿಡ್ತಾ ಇದ್ದಾರೆ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಾದ ಮೇಲೆ ಹೇಳ್ತಾರೆ, ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸರ್ವ ಸವ್ಯಾಪಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪದು ಜನ್ಯವಾದುದರಿಂದ ಬನ್ನಮಯಗಾನೆಂದರಿತು ಪೂಜಿಸಲು ಕೈಗುಂಬ. ಭಗವಂತ ವ್ಯಾಪ್ತಿ, ಅವನ ವ್ಯಾಪ್ತಿ ಎಲ್ಲ ಕಡೆಗಳಲ್ಲೂ ಇದೆ ಅಂತಾಯಿತು. ಹೇಗೆ ಅಂತ ಕೇಳಿದರೆ, ಕನ್ನಡಿಯಲ್ಲಿ ನಾವು ಪ್ರತಿಬಿಂಬವನ್ನು ನೋಡ್ತೇವೆ. ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಿದಾಗ ಅದು ನಮಗೆ ವ್ಯತ್ಯಾಸವಾಗಿ ಕಾಣುತ್ತದೆ. ಪೂರ್ವದಲ್ಲಿರತಕ್ಕಂತಹ ಪ್ರತಿಬಿಂಬ ಅದು ಪಶ್ಚಿಮಾಭಿಮುಖವಾಗಿ ವಿರುದ್ಧ ದಿಕ್ಕಿನಲ್ಲಿ ನಮಗೆ ಕಾಣುತ್ತದೆ. ಬಿಂಬ ಪ್ರತಿಬಿಂಬ ಭಾವ ವಿರುದ್ಧ ಧರ್ಮಾಧಿಕರಣವುಳ್ಳದ್ದು. ಅಂತಹ ವಿರುದ್ಧ ಧರ್ಮಾಧಿಕರಣವುಳ್ಳಂತಹ ಬಿಂಬ ಪ್ರತಿಬಿಂಬ ಕನ್ನಡಿಯನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಅಲ್ಲಿ ಇರುವಿಕೆ, ನಮಗೆ ಕನ್ನಡಿಯಲ್ಲಿ ಕಾಣುವಂತಹ ಇರುವಿಕೆ ಅದು ಎಡ ಇದ್ದದ್ದು ಬಲವಾಗಿ, ಬಲವಿದ್ದದ್ದು ಎಡವಾಗಿ, ಈ ರೀತಿಯಾಗಿ ವ್ಯತ್ಯಾಸವಾಗಿ ಕಾಣುತ್ತದೆ. ಈ ರೀತಿಯಾಗಿ ಕಾಣುತ್ತದೆ. ಅದಾದ ಮೇಲೆ ಆ ಕಣ್ಣಿಗೆ ಕಾಣುವಂತಹ ರೀತಿಯಲ್ಲಿ ಅನಿರುದ್ಧನಾಗಿರತಕ್ಕಂತಹ ಅನಿರುದ್ಧರೂಪಿಯಾಗಿರತಕ್ಕಂತಹ ಭಗವಂತನಿಗೆ ಅವನು ಜನ್ಯ. ಯಾವುದು ಜನ್ಯ ಅಂತ ಕೇಳಿದರೆ, ಈ ಪ್ರತಿಬಿಂಬ ಅದು ಜನ್ಯ. ಆ ಬಿಂಬ ಕಂಡಾಗ, ಬಿಂಬ ಪ್ರತಿಬಿಂಬದ ಸನ್ನಿಕರ್ಷವಾದಾಗ ಅದರಲ್ಲಿ ಕಾಣುವಂತಹದ್ದು. ಅದೇ ರೀತಿಯಾಗಿ ಈ ಜಗತ್ತು ಏನು ಪ್ರತ್ಯೇಕವಾಗಿ ಯಾವ ಕಾಲಕ್ಕೂ ಕೂಡ ಅದು ಐಕ್ಯವಾಗಿ ಒಂದೇ ರೀತಿಯಾಗಿ ಅದು ಕಾಣುವುದೇ ಇಲ್ಲ. ಅದನ್ನು ಹೇಳ್ತಾರೆ ಹರಿದಾಸರು, ಕನ್ನಡಿಯು ಕೈ ಬಿಡಿದು ನೋಡಲು, ಕನ್ನಡಿಯನ್ನು ನೋಡಿದಾಗ ತನ್ನಿರವು, ತನ್ನ ಇರುವಿಕೆಯು ಸವ್ಯಾಪಸವ್ಯದಿ, ಎಡವಿದ್ದದ್ದು ಬಲವಾಗಿ, ಬಲವಿದ್ದದ್ದು ಎಡವಾಗಿ ಕಾಣುತ್ತೆ. ಈ ರೀತಿಯಾಗಿ ಕಣ್ಣಿಗೊಪ್ಪುವ ತೆರದಿ, ಅದನ್ನು ನೋಡುವಂತಹ ರೀತಿಯಲ್ಲಿ ಪ್ರತ್ಯೇಕವಾಗಿ ಜಗತ್ತು ಅದು ಯಾವತ್ತೂ ಕೂಡ ಐಕ್ಯವಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರತ್ಯೇಕವಾಗಿಯೇ ಇರುವಂತಹದ್ದು. ಅಂತಹ ಅನ್ನಮಯಾದಿರೂಪನಾದ ಭಗವಂತನಿಗೆ ತಾನು ಪ್ರತಿಬಿಂಬ ಎಂಬುದಾಗಿ ತಿಳಿದು ಆ ರೀತಿಯಾಗಿ ಅದನ್ನು, ಆ ಜ್ಞಾನವನ್ನು ಗಟ್ಟಿ ಮಾಡಿಕೊಂಡು ತಾನು ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಪದ್ಯಮಾಲಾದಲ್ಲಿ ಹೇಳ್ತಾರಲ್ವ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಹೇ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ. ಭಗವಂತನಲ್ಲಿ ಪ್ರಾರ್ಥನೆ ಏನು ಅಂತ ಕೇಳಿದ್ರೆ, ಬಿಂಬಹಾಸಿ, ನೀನು ಬಿಂಬನಾಗಿದ್ದೆ, ಪ್ರತಿಬಿಂಬೋಸ್ಮಿ, ನಾನು ಪ್ರತಿಬಿಂಬನಾಗಿದ್ದೇನೆ, ಮದ್ದೋಷಂ ವಿರೇಚಯ, ನನ್ನಲ್ಲಿ ದೋಷಗಳಿದೆ, ಹೇ ನಿರ್ದೋಷ, ಹೇ ನಿರ್ದೋಷನೇ, ಹೇ ದೋಷದೂರನೇ, ಎಲೆ ದೋಷದಿಂದ ವಿಪರೀತವಾಗಿರತಕ್ಕಂತಹ ದೂರನಾಗಿರ್ತಕ್ಕಂತಹ ಹೇ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ,
ನನ್ನಲ್ಲಿರತಕ್ಕಂತಹ ದೋಷವನ್ನು ಪರಿಹಾರ ಮಾಡು, ನನ್ನನ್ನು ಶುದ್ಧನನ್ನಾಗಿ ಮಾಡು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಇದನ್ನ ಹಂಸಸ್ಸೋಹಂ ಸ್ವಾಹ ಎಂಬುದಾಗಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ತದನೇದ ರೂಪಸ್ಯ ಪ್ರತಿಬಿಂಬತ್ವಾತ್ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬ ಕ್ರಿಯೈವ ಕ್ರಿಯಾವಾನ್ ಅಂತ. ಪ್ರತಿಬಿಂಬದಲ್ಲಿ ಕ್ರಿಯೆ ಎಂಬುದಿಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಬಿಂಬ ಅಲುಗಾಡಿತು ಅಂತ ಆದರೆ ಪ್ರತಿಬಿಂಬವನ್ನು ಅಲುಗಾಡುವಂತಹದ್ದು. ನೀವು ನಿಮ್ಮ ಪ್ರತಿಬಿಂಬವಾಗಿರತಕ್ಕಂತಹ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬ, ಆ ಕನ್ನಡಿಯಲ್ಲಿರತಕ್ಕಂತಹ ಪ್ರತಿಬಿಂಬದಲ್ಲಿ ಚಲನೆ ಬರಬೇಕು ಅಂತ ಆದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿ ಬಿಂಬ ಅಲುಗಾಡಬೇಕು. ಬಿಂಬ ಅಲುಗಾಡಿತು ಅಂತಾದರೆ ಬಿಂಬ ಅದು ಅಲುಗಾಡಿತು ಅಂತಾದರೆ ಆವಾಗ ಪ್ರತಿಬಿಂಬದಲ್ಲಿ ಚಲನೆ ಬರುವಂತಹದ್ದು. ಅದೇ ರೀತಿಯಾಗಿ ಬಿಂಬ ಅಧೀನವಾಗಿರತಕ್ಕಂಥ ಏನು ಪ್ರತಿಬಿಂಬದಲ್ಲಿ ಕ್ರಿಯೆ ಬರುವಂತಹದ್ದು. ಆದ್ದರಿಂದ ಆ ಹಂಸನಾಮಕನಾಗಿರತಕ್ಕಂತಹ ಭಗವಂತ ಅವನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವ ಮೂಲಕವಾಗಿ ಏನು ಪೂರ್ತಿಯಾಗಿರತಕ್ಕಂತಹ ಭಗವಂತನ ಜ್ಞಾನ, ಭಗವಂತನ ಇರು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಪ್ರತಿಬಿಂಬ ಕಾಣಬೇಕು ಅಂತಾದರೆ ಉಪಾಧಿ ಬೇಕು. ಆ ಉಪಾಧಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹದ್ದು, ಬಾಹ್ಯೋಪಾಧಿಯೂ ಆಗಬಹುದು ಅಥವಾ ಇನ್ನಿತರ ಅಂತರುಪಾಧಿಗಳಿಂದಾಗಿಯೂ ಕೂಡ ಜ್ಞಾನ ಬರ್ಬೋದು. ಹೀಗೆ ಅಂತರುಪಾಧಿ ಬಾಹ್ಯೋಪಾಧಿಗಳ ಮೂಲಕವಾಗಿ ಜೀವೇಶ್ವರರ ಸಂಬಂಧವನ್ನು ಈ ಬಿಂಬ ಪ್ರತಿಬಿಂಬರ ಭಾವದಲ್ಲಿ ಬಾಹ್ಯೋಪಾಧಿ ಮಾತ್ರ ಅಲ್ಲದೆ ಕೇವಲ ಸ್ವರೂಪವಾಗಿರತಕ್ಕಂತಹ ಸ್ವರೂಪಾಪಾಧಿ ಮೂಲಕವಾಗಿ ಅಲ್ಲಿ ಜ್ಞಾನ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆ ಬಿಂಬರಿನಿಪರು, ಸ್ವೋತ್ತಮರು, ಪ್ರತಿಬಿಂಬರಿನಿಪರು, ಸ್ವಾಪರರು ಎಂಬುದಾಗಿ ಆ ಬಿಂಬ ಪ್ರತಿಬಿಂಬ ಭಾವವನ್ನು ಸಮರ್ಥನೆ ಮಾಡ್ತಾರೆ. ಯಾರು ಬಿಂಬ, ಯಾರು ಪ್ರತಿಬಿಂಬ, ಯಾರು ಯಾರಿಗೆ ಬಿಂಬ ಪ್ರತಿಬಿಂಬ ಭಾವ ಎಂಬುದಾಗಿ ಅದನ್ನು ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.